ವಾಸುದೇವಪರಾ ವೇದಾಃ ವಾಸುದೇವಪರಾ ಮಖಾಃ ವಾಸುದೇವಪರಾ ಯೋಗಾಃ ವಾಸುದೇವಪರಾಃ ಕ್ರಿಯಾಃ ವಾಸುದೇವಪರಂ ಜ್ಞಾನಂ ವಾಸುದೇವಪರಂ ತಪಃ ವಾಸುದೇವಪರೋ ಧರ್ಮಃ ವಾಸುದೇವಪರಾ ಗತಿಃ ಇತ್ಯಾಭ್ಯಾಂ ಶ್ಲೋಕಾಭ್ಯಾಂ ಪ್ರಥಮಸ್ಕಂಧಸ್ಯ ದ್ವಿತೀಯಾಧ್ಯಾಯೇ ಗತಾಭ್ಯಾಂ ವ್ಯಾಸಃ ಸರ್ವಮಪಿ ಸಾಧಕಸ್ಯ ಕರ್ಮ ವಾಸುದೇವ ಪರಮೇವ ಭವೇದಿತಿ ಧರ್ಮಂ ಸೂಚಯತಿ. ಸರ್ವೇಪಿ ವೇದಾಃ ವಾಸುದೇವ ಪರಾಃ ಇತ್ಯೇವ ಸಾಧಕಃ ಗೃಹ್ಣೀಯಾತ್. ಅತ್ರ ವೇದಾಃ ಇತಿ ನ ಕೇವಲಂ ಋಗಾದಯಃ ವೇದಾಃ ಕಿಂತು ಸರ್ವಾಣ್ಯಪಿ ಶಾಸ್ತ್ರಾಣಿ ಯಥಾ ಸರ್ವಮೂಲೆ ಭಗವಾನ್ ಆಚಾರ್ಯವರ್ಯಃ ಆಹ ಋಗಾದ್ಯಾಃ ಭಾರತಂ ಚೈವ ಮೂಲರಾಮಾಯಣಂ ತಥಾ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಇತಿ ತಥಾ ಚ ಯಾನಿ ಯಾನಿ ಶಾಸ್ತ್ರಾಣಿ ಭಗವಂತಂ ವೇದಯಂತಿ ತಾನಿ ಸರ್ವಾಣ್ಯಪಿ ವೇದಾಃ ಇತ್ಯೇವ ಪರಿಗಣ್ಯಂತೆ. ವಾಸುದೇವ ಪರಾಃ ವೇದಾಃ ಅನ್ನುವ ಮಾತಿಗೆ ಶ್ರೀಧರಾಚಾರ್ಯರು ಪರ ಅಂದರೆ ತಾತ್ಪರ್ಯ ಗೋಚರ, ಭಗವಂತನೇ ಇವುಗಳೆಲ್ಲದರ ತಾತ್ಪರ್ಯ ಗೋಚರ ಅನ್ನುವ ಅರ್ಥವನ್ನು ವರ್ಣಿಸ್ತಾರೆ. ವೇದಗಳನ್ನೆಲ್ಲ ಯಜ್ಞದ ಪ್ರತಿಪಾದಕ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನೀವು ಭಗವತ್ ಪ್ರತಿಪಾದಕ ಅಂತ ಹೇಳ್ತಾ ಇದ್ದೀರಲ್ಲ, ಇದೇನು ತಾತ್ಪರ್ಯ ಪ್ರಶ್ನೆ ಅಂತ ಬಂದರೆ, ವೇದಗಳು ಈ ಯಜ್ಞಗಳನ್ನು ಹೇಳುವುದು ಹೌದು, ಆದರೆ ಯಜ್ಞಗಳಿರುವುದು ಕೂಡ ಭಗವಂತನ ಜ್ಞಾನಕ್ಕಾಗಿಯೇ. ಅದಕ್ಕಾಗಿಯೇ ಮುಂದಿನ ಶ್ಲೋಕದಲ್ಲಿ ಮುಂದಿನ ಪಾದದಲ್ಲಿ ಮಖಾಹ ಯಜ್ಞಗಳು ಕೂಡ ಭಗವಂತನಿಗಾಗಿಯೇ ಇರುವುದು. ಹಾಗಾಗಿ ವೇದಗಳು ಎರಡೂ ಯಜ್ಞಗಳು ಎರಡೂ ಕೂಡ ಭಗವಂತನ ಪರವಾಗಿಯೇ ಇರುವುದು ಅಂತಲೇ ಅದರ ಅರ್ಥ ಆಗ್ತದೆ. ಮುಂದೆ ಯೋಗ ಅಂತ ಶಾಸ್ತ್ರ ಇದೆ, ಯೋಗ ಅಂತ ಶಬ್ದ ಇದೆ. ಯೋಗ ಅಂದರೆ ಯೋಗ ಶಾಸ್ತ್ರಾಣಿ ಅಂತ ಅರ್ಥ ಹೇಳ್ತಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಆ ಯೋಗಶಾಸ್ತ್ರಗಳು ಕೂಡ ಆಸನ ಪ್ರಾಣಾಯಾಮ ಮೊದಲಾದವುಗಳನ್ನು ಹೇಳುವುದು ಎಲ್ಲವೂ ಭಗವಂತನನ್ನು ಪಡೆಯುವುದಕ್ಕಾಗಿಯೇ ಅಂತ ಅದರ ತಾತ್ಪರ್ಯ. ಮುಂದೆ ಜ್ಞಾನಂ ಅಂದರೆ ಶಾಸ್ತ್ರಜ್ಞಾನಂ ಅಂತ ಅರ್ಥ. ಜ್ಞಾನಂ ಅಂದರೆ ಶಾಸ್ತ್ರಜ್ಞಾನಂ, ಶಾಸ್ತ್ರ ಓದಿದ್ರಿಂದ ಬರುವಂಥ ಪರೋಕ್ಷ ಜ್ಞಾನ, ಹೀಗೆ ಶ್ರೀಧರಾಚಾರ್ಯರ ಅಭಿಪ್ರಾಯ ಕಾಣಿಸ್ತದೆ. ಮತ್ತು ಮುಂದೆ ತಪಃ ಅಂತಿದೆಯಲ್ಲ, ಅಲ್ಲಿ ತಪಃ ಅಂದರೆ ಮತ್ತೆ ಜ್ಞಾನಂ ಅಂತ ಅರ್ಥ ಬರೆದಿದ್ದಾರೆ. ಪ್ರಾಯ ಅದು ತಪಸ್ಸು ಅಂದರೆ ಅಪರೋಕ್ಷ ಜ್ಞಾನ ಅಂತ ಅವರ ಅಭಿಪ್ರಾಯ ಇದ್ದಿರಬೇಕು. ಧರ್ಮ ಅಂದರೆ ಧರ್ಮಶಾಸ್ತ್ರ, ದಾನ ವ್ರತ ಇತ್ಯಾದಿಗಳ ಕುರಿತಾಗಿರುವಂಥ ಧರ್ಮಶಾಸ್ತ್ರ ಅಂತ ಅದರ ತಾತ್ಪರ್ಯ. ಗತಿ ಅಂತಿದೆ, ಗತಿ ಅಂದರೆ ಸ್ವರ್ಗಾದಿ ಫಲ ಅಂತ ಅವರು ಅರ್ಥ ಬರೆದಿದ್ದಾರೆ. ಅವು ಎಲ್ಲವೂ ಕೂಡ ಭಗವಂತನ ಪರವಾಗಿಯೇ ಇರುವಂಥವು. ಸ್ವರ್ಗಾದಿ ಫಲ ಅಂತ ಬರೆದಿದ್ದಾರೆ, ಮೋಕ್ಷ ಫಲ ಅಂತಲೂ ಅವ್ರ ತಾತ್ಪರ್ಯ ಇದ್ದಿರಬಹುದು. ತದ್ ಆನಂದ ಅಂಶರೂಪತ್ವಾತ್ ತತ್ಪರೈವ ಇತ್ಯುಕ್ತಂ. ಆ ಭಗವಂತನ ಅನಂತಾನಂದದ, ಅನಂತ ಅಂತ ಅವ್ರ ಶಬ್ದ ಪ್ರಯೋಗ ಮಾಡಿಲ್ಲ ಶ್ರೀಧರಿ ವ್ಯಾಖ್ಯಾನದಲ್ಲಿ. ಆ ಭಗವಂತನ ಆನಂದದ ಒಂದು ಅಂಶ ಈ ಸ್ವರ್ಗದ ಆನಂದ. ಸ್ವರ್ಗಾದಿ ಶಬ್ದದಿಂದ ಅವ್ರ ಮೋಕ್ಷವನ್ನು ಅಭಿಪ್ರಾಯಪಟ್ಟಿದ್ರೆ, ಮೋಕ್ಷದಲ್ಲಿಯೂ ಕೂಡ ಜೀವನಿಗೆ ಆನಂದ ಇರ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಶ್ರೀಧರಿಯ ವ್ಯಾಖ್ಯಾನ ಅಂದರೆ ಅದು ಅದ್ವೈತದ ವ್ಯಾಖ್ಯಾನ. ಮೋಕ್ಷದಲ್ಲೂ ಕೂಡ ಜೀವನಿಗೆ ಹೀಗೆ ಭಗವಂತನ ಅನಂತ ಆನಂದದ ಒಂದು ಅಂಶ ಇರ್ತದೆ ಅಂತ ಅವ್ರು ಒಪ್ಪಿದಂತಾಗ್ತದೆ. ವಾಸುದೇವ ಪರಾಹ ವೇದಾಹ ಅಂತ ಬಂದಿದೆಯಲ್ಲ, ವೇದಾಹ ಅಂದರೆ ಎಲ್ಲನೂ ಬಂದು ಹೋಯಿತು. ಯಾಕೆಂದರೆ ವೇದದ ಮೂಲಕವಾಗಿಯೇ ಉಳಿದದ್ದೆಲ್ಲವೂ ಯಜ್ಞ, ಯೋಗ, ಕ್ರಿಯಾ ಇವೆಲ್ಲವೂ ಕೂಡ ಇರೋದು. ಆದ್ದರಿಂದ ನಮ್ಮ ಜೀವಮಾನದಲ್ಲಿ ಮಾಡುವಂಥ ನಾವು
ನಾವು ಮಾಡುವಂಥ ಪ್ರತಿಯೊಂದು ಅಧ್ಯಾತ್ಮದ ಕ್ರಿಯೆಯೂ ಕೂಡ ವಾಸುದೇವ ಪರ ಅಂತಲೇ ಹೇಳಿದಂಗೆ ಆಗ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಸರ್ವೇ ವೇದಾಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚೇದ್ವದಂತೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತೆ ತತ್ತೇ ಪದಂ ಸಂಗ್ರಹೇಣ ಬ್ರವೀಂ ಯೋಮಿತ್ಯೇತತ್. ಇದು ಕಠೋಪನಿಷತ್ನಲ್ಲಿ ಬರುವಂಥ ಮಾತು. ಎಲ್ಲ ವೇದಗಳು ಕೂಡ ಯಾವ ಭಗವಂತನ ಸ್ವರೂಪವನ್ನೇ ಹೇಳ್ತವೆ. ಎಲ್ಲ ತಪಸ್ಸುಗಳು ಕೂಡ, ನಾವು ಮಾಡುವ ತಪಸ್ಸುಗಳು, ತಪಸ್ಸಿನ ಅರ್ಥವನ್ನು ಮುಂದೆ ಹೇಳ್ತೇನೆ, ಅವು ಕೂಡ ಭಗವಂತನನ್ನೇ ಹೇಳ್ತವೆ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತೆ, ಯಾವ ಭಗವಂತನನ್ನು ತಲುಪುವ ಬಯಕೆ ಇಟ್ಕೊಂಡೇ ಬ್ರಹ್ಮಚರ್ಯಾಶ್ರಮವನ್ನು ಬ್ರಹ್ಮಚಾರಿಗಳು, ಗೃಹಸ್ಥಾಶ್ರಮಿಗಳು ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನು, ಹಾಗೆ ವಾನಪ್ರಸ್ಥ ಮತ್ತು ಸನ್ಯಾಸಿಗಳು ಕೂಡ ತಮಗೆ ಉಚಿತವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ. ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ, ಆ ಒಂದು ಪದವನ್ನು ನಿನಗೆ ಸಂಗ್ರಹದಿಂದ ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಹೇಗೆ ಅಂದರೆ ಓಂ ಅಂತ ಅರ್ಥ. ಓಂ ಎಂಬ ಪದದಿಂದ ಈ ಪರಬ್ರಹ್ಮನ ಸ್ವರೂಪವನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿದಂತಾಯಿತು ಅಂತ ಆ ಕಠೋಪನಿಷತ್ನಲ್ಲಿ ಬಂದಿದೆ. ಇದೇ ಶ್ಲೋಕ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಅಂತ ಮಹಾಭಾರತದಲ್ಲಿ ಒಂದು ಕಡೆ ಕೇಳಿ ಬರ್ತದೆ. ಅದನ್ನು ಕೂಡ ಆಚಾರ್ಯರು ಅಥರ್ವಣ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ತುಂಬ ಸುಂದರವಾದಂಥ ಮಹಾನಾರಾಯಣ ಉಪನಿಷತ್ತಿನ ಒಂದೆರಡು ವಾಕ್ಯಗಳನ್ನು ವೀರರಾಘವರು ಉದ್ಧರಿಸ್ತಾರೆ. ಇಷ್ಟಾಪೂರ್ತೆ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿ ತದೇವಾಗ್ನಿ ತದ್ವಾಯು ತತ್ಸೂರ್ಯ ತದು ಚಂದ್ರಮಾಹ. ಇಷ್ಟಾಪೂರ್ತೆ ಅಂತಿದೆ, ಅದು ಪೂರ್ತಂ ಅಂತಲೂ ಇದ್ದಿರಬಹುದು. ನನಗೆ ಇಲ್ಲೆಲ್ಲೋ ಪೂರ್ತೆ ಅಂತ ಕಾಣಿಸ್ತಾ ಇದೆ, ಆದ್ದರಿಂದ ಆ ಥರ ಅದನ್ನು ಓದಿದ್ದೇನಷ್ಟೆ. ಇಷ್ಟಾಪೂರ್ತಂ ನಾವು ಮಾಡುವಂಥ ಯಜ್ಞಗಳು, ಪೂರ್ತ ಅಂದರೆ ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಗಳು, ಬಹುಧಾ ಜಾತಂ ನಾವೇನೇನು ಮಾಡ್ತೀವೋ ಅದೆಲ್ಲವೂ, ಹಿಂದೆ ಮಾಡಿದ್ದು, ಜಾಯಮಾನಂ ಈಗ ನಾವು ಮಾಡ್ತಾ ಇರುವಂಥ ಕ್ರಿಯೆ, ಇದೆಲ್ಲವನ್ನೂ ಕೂಡ ಆ ಭಗವಂತನೇ ಧರಿಸಿದ್ದಾನೆ. ಅವನೇ ಅದರಿಂದ ಪ್ರತಿಪಾದ್ಯನಾದ್ದರಿಂದ ಅವನೇ ಅದನ್ನು ಧರಿಸಿದ್ದಾನೆ. ಭುವನಸ್ಯ ನಾಭಿ, ಅವನು ಈ ಜಗತ್ತಿನ ಕೇಂದ್ರ ಅಂತ. ತುಂಬ ಸುಂದರವಾದ ಮಾತಿದು. ಅವನೇ ಜಗತ್ತಿನ ಕೇಂದ್ರ ಆದ್ದರಿಂದ, ಅವನೇ ಎಲ್ಲದಕ್ಕೂ ಆಶ್ರಯನಾದ್ದರಿಂದ, ಅವನಿಗಾಗಿಯೇ ನಮ್ಮ ಯಜ್ಞ, ನಮ್ಮ ಸಮಾಜದ ಕ್ರಿಯೆಗಳು, ಸಮಾಜಕ್ಕೆ ಉಪಯೋಗ ಆಗುವ ಕ್ರಿಯೆಗಳನ್ನು ನಾವು ಮಾಡುವುದು ಅವನ ತೃಪ್ತಿಗಾಗಿಯೇ ಅಂತ ಅರ್ಥ. ಭುವನಸ್ಯ ನಾಭಿ ಅಂತಿದೆಯಲ್ಲ, ಭಾಗವತ ತಾತ್ಪರ್ಯದಲ್ಲಿ ನಾಭಿರಿತ್ಯತ ನಾಮಸ್ಯ ಹರೇ ಸರ್ವಾಶ್ರಯೋಯತಃ ಅಂತ ಒಂದು ನಾಭಿ ಶಬ್ದದ ಅರ್ಥವನ್ನು ಹೇಳ್ತಾರೆ. ಭಗವಂತನಿಗೆ ನಾಭಿ ಅಂತ ಹೆಸರು ಯಾಕೆ ಅಂದರೆ, ನಾಭಿ ಅಂದರೆ ಕೇಂದ್ರ ಅಂತ ಅರ್ಥ ಅಂತ. ಅವನು ಸರ್ವಕ್ಕೂ ಕೂಡ ಆಶ್ರಯನಾದ್ದರಿಂದ ಅವನನ್ನು ನಾಭಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಎಲ್ಲ ಜಗತ್ತಿಗೂ ಆಶ್ರಯ, ಎಲ್ಲ ಕ್ರಿಯೆಗಳಿಗೂ ಅವನೇ ಆಶ್ರಯ, ಆದ್ದರಿಂದಲೇ ಅವನು ನಾಭಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಮುದ್ರ ಸೂಕ್ತದಲ್ಲಿ ಸಮುದ್ರ ದೂರ್ಮಿರ್ ಮಧುಮಾಂಗ್ ಅನ್ನೋ ಮಾತಿನಲ್ಲಿ ಮತ್ತೊಂದು ಜಿಹ್ವಾ ದೇವಾನಾಂ ಅಮೃತಸ್ಯ ನಾಭಿ ಅಂತ ಭಗವಂತನ ಸ್ತೋತ್ರ ಮಾಡ್ತಾರೆ. ಅವನು ದೇವತೆಗಳ ಜಿಹ್ವಾ, ದೇವತೆಗಳ ನಾಲಿಗೆ ಅಂತ. ಅವನು ದೇವತೆಗಳಿಗೆಲ್ಲರಿಗೂ ಶಾಸ್ತ್ರವನ್ನು ಮಾತನಾಡುವ ಶಕ್ತಿಯನ್ನು ಕೊಟ್ಟು ಮತ್ತೆ ಅವರಿಗೆ ಶಾಸ್ತ್ರವನ್ನು ಕೊಟ್ಟವನು ಅವನು ಅಂತ ಅದರ ತಾತ್ಪರ್ಯ. ಅಮೃತಸ್ಯ ನಾಭಿ, ಅಮೃತ ಅಂದರೆ ಮೋಕ್ಷ. ಆ ಮೋಕ್ಷದಲ್ಲೂ ಕೂಡ ಅವನೇ ಕೇಂದ್ರ ಬಿಂದು. ನಮಗೆ ಸಂಸಾರದಲ್ಲೂ ಅವನೇ ಕೇಂದ್ರ ಬಿಂದು, ಮೋಕ್ಷದಲ್ಲೂ ಅವನೇ ಕೇಂದ್ರ ಬಿಂದು. ಅದಕ್ಕಾಗಿ ಮುಕ್ತಾನಾಂ ಪರಮಾಗತಿ ಅಂತ ಅವನನ್ನು ಹೇಳೋದು. ಈಗಿನ ಕೋಶಗಳಲ್ಲಿ ನಾಭಿ ಅನ್ನೋದನ್ನು ಹೀಗೆ ಹೇಳ್ತಾರೆ. ನಹ ಬಂಧನೆ ಅಂತ ಧಾತು ಇದೆ. ಎಲ್ಲವನ್ನೂ ಕೂಡ ಕಟ್ಟಿ ಹಾಕುವಂಥವನು ಅಂತ ಅದರ ಅರ್ಥ. ಈ ಜಗತ್ತೆಲ್ಲವನ್ನು ತನ್ನಲ್ಲೇ ಕೇಂದ್ರೀಕರಿಸಿಕೊಂಡಿಟ್ಟವನು ಅಂತ ಅದರ ಅರ್ಥ ಆಗಬಹುದು. ಅವರು ಹೇಳಿರೋದು ನಾಭಿ ಅನ್ನೋ ಮಾತಿಗೆ ಹೊಕ್ಕಳು ಅಂತ. ಅದು ಆ ಹೊಕ್ಕಳಿನ ಭಾಗ ತಾಯಿಯನ್ನು ಮಗುವನ್ನು ಕಟ್ಟಿ ಹಾಕಿರುವುದರಿಂದ ಅದಕ್ಕೆ ನಾಭಿ ಅಂತ ಅವ್ರು ಹೇಳ್ತಾರೆ. ಮತ್ತು ಚಕ್ರದ ನಡುವಿನ ಸ್ಥಾನ ಇದೆಯಲ್ಲ, ಅದಕ್ಕೂ ಕೂಡ ನಾಭಿ ಅಂತಾರೆ. ಯಾಕೆಂದರೆ ಅದು ಕೂಡ ರಥವನ್ನು ಚಕ್ರವನ್ನು ಎರಡನ್ನೂ ಕಟ್ಟಿ ಹಾಕಿರ್ತದೆ, ನಮಗದು ಗೊತ್ತಿದೆ. ಹೀಗೆ ನಾಭಿ ಅಂದರೆ ಹೊಕ್ಕಳು ಆಗಲಿ, ರಥದ ಮಧ್ಯ ಆಗಲಿ, ಇದೆಲ್ಲವೂ ನಹ ಬಂಧನೆ ಎಂಬ ಧಾತುವಿನಿಂದ
ನಿಷ್ಪನ್ನ ಆಗಿರುವಂತಹ ಶಬ್ದ. ಅದಕ್ಕೆ ಇಕಾರ ಬಂದು ಹಕಾರಕ್ಕೆ ಭಕಾರ ಬಂದು ನಾಭಿ ಅಂತಾಗಿದೆ ಅಂತ ಈಗಿನ ವ್ಯಾಕರಣಗಳಲ್ಲಿ ಅದನ್ನು ವರ್ಣಿಸ್ತಾರೆ. ಕೋಶಗಳಲ್ಲಿ ನಭ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ. ಜಗತ್ತೆಲ್ಲವನ್ನು ಪ್ರಳಯ ಕಾಲದಲ್ಲಿ ಮರ್ದಿಸುವವನು ಅಂತನೂ ಅದಕ್ಕೆ ಅರ್ಥ ಆಗ್ಬೋದು. ಪ್ರಳಯ ಕಾಲದಲ್ಲಿ ಆ ಜಗತ್ತೆಲ್ಲವನ್ನು ನಾಶಪಡಿಸ್ತಾನೆ ಮತ್ತು ತನ್ನಲ್ಲಿ ಅದನ್ನು ಸೆಳೆದಿಟ್ಕೊಂಡು ಬಿಡ್ತಾನೆ. ಆದ್ದರಿಂದ ಆ ಭಗವಂತನೇ ನಾಭಿ, ಹೀಗೆ ಅರ್ಥ ಆಗ್ಬೋದು. ನಭತೆ ಇತಿ ನಾಭಿ ಅಂತ ಅದರ ನಿರ್ವಚನ. ನನಗೆ ಇದ್ರ ಬಗ್ಗೆ ಹೀಗೆ ಗುಮಾನಿ ಇದೆ. ಈಗ ಅದಕ್ಕೆ ಹಿಂಸಾ ಅಂತ ಅರ್ಥ ಇದೆ, ನಾಶಪಡಿಸುವುದಂತ ಅರ್ಥ ಇದೆ. ನಾಭಿರಿತ್ಯಥ ನಾಮ ಸ್ಯಾತ್ ಹರೇ ಸರ್ವಾಶ್ರಯೋ ಯತಃ ಅಂತ ಭಾಗವತ ತಾತ್ಪರ್ಯವನ್ನು ಮುಂದೆ ಎಲ್ಲೋ ಒಂದು ಕಡೆ ಬರುವುದನ್ನು ನಾನೀಗ ಸ್ಮರಿಸ್ತಾ ಇರುವುದನ್ನು ಗಮನಿಸಿದರೆ ಎಲ್ಲವನ್ನು ನಿಯಂತ್ರಿಸುವವನು ಅಂತ ಅರ್ಥ ಇರಬಹುದು. ಅದಕ್ಕೆ ಆ ಅರ್ಥ ಈಗ ತಪ್ಪಿ ಹೋಗಿರ್ಬೋದು ಅಷ್ಟೆ. ಅಂತೂ ನಭತೆ ಇತಿ ನಾಭಿಹಿ ಅಂತ ನಾವು ಸ್ಪಷ್ಟವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಬಂಧನೇ ಧಾತುವಿನಿಂದ ನಾವು ಅದನ್ನು ತಿಳ್ಕೊಬೇಕಾಗಿಲ್ಲ. ಬಂಧನೇ ಧಾತುವಿನಲ್ಲಿರುವ ಹಕಾರ ಹೋಗಿ ಭಕಾರ ಬಂದಿದೆ ಅಂತ ಹೀಗೆ ಕಸರತ್ತು ಮಾಡಬೇಕಾದ್ದಿಲ್ಲ. ನಭ ಅನ್ನೋ ಧಾತುವಿಗೇನೆ ಬಂಧನ ಅಂತ ಅರ್ಥ ಇರಬಹುದು. ಧಾತುಗಳಿಗೆ ಈಗೇನು ಅರ್ಥ ತೋರಿಸ್ತಾರೆ, ಭೀಮಸೇನ ಧಾತು ಪಾಠ ಅಂತ ಈಗ ತೋರಿಸ್ತಾರೆ, ಅದೆಲ್ಲ ಕೇವಲ ಒಂದು ದಿಗ್ದರ್ಶನ ಮಾತ್ರ. ನಭ ಅಂತ ಧಾತು ಇರೋದು ಮುಖ್ಯ. ಅದಕ್ಕೆ ಆ ಪ್ರಸಂಗಕ್ಕನುಸಾರವಾಗಿ ನಾವು ಯಾವ ಅರ್ಥವನ್ನು ಕೂಡ ಹೇಳಬಹುದು. ಆದ್ರಿಂದಲೇ ನಭ ಬಂಧನೆ ಅಂತ ಅರ್ಥ ಇಟ್ಕೊಂಡ್ರೆ ಎಲ್ಲವನ್ನೂ ತನ್ನಲ್ಲಿ ಹಿಡಿದಿಟ್ಕೊಂಡಿರುವವನು ಅನ್ನೋ ಅರ್ಥ ನಮಗದರಿಂದ ಸಿಗ್ತದೆ. ಹೀಗೆ ವೇದವನ್ನು, ಯಜ್ಞವನ್ನು, ಯೋಗವನ್ನು, ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳನ್ನು, ಜ್ಞಾನವನ್ನು, ತಪಸ್ಸನ್ನು, ಧರ್ಮವನ್ನು, ಸ್ವರ್ಗ ಮುಕ್ತಿ ಎಲ್ಲವನ್ನೂ ತನ್ನಲ್ಲೇ ಹಿಡಿದಿಟ್ಕೊಂಡಿರುವಂಥವನು ಅಂತ ಅದರ ಅರ್ಥ ಬಂದುಬಿಟ್ರೆ ಎಲ್ಲವೂ ಕೂಡ ಪೂರ್ಣ ಆಗ್ತದೆ. ವೇದಗಳು ಚತುರ್ಮುಖನನ್ನೋ, ಇಂದ್ರನನ್ನೋ, ವರುಣನನ್ನೋ ಮತ್ತಾರರನ್ನೋ ಹೇಳುವಂತೆ ಕಾಣಬಹುದು. ಆದರೆ ವೀರರಾಘವಾಚಾರ್ಯ ಹೇಳ್ತಾರೆ, ಚತುರ್ಮುಖ ರುದ್ರಾದಿ ಶರೀರಕಃ ತದಂತರ್ಯಾಮಿತಯ ಅಂತವತ್ ಶ್ರೀಯೈಶ್ವರ್ಯಾದಿ ಫಲದಶ್ಚ ವಾಸುದೇವ ಏವ. ಇವರೆಲ್ಲರನ್ನೂ ಈ ಎಲ್ಲ ದೇವತೆಗಳನ್ನು ಶರೀರನ್ನಾಗಿ ಮಾಡಿಕೊಂಡು ಅವರ ಅಂತರ್ಯಾಮಿಯಾಗಿದ್ದು ಎಲ್ಲ ಥರದ ತಾತ್ಕಾಲಿಕ ಫಲಗಳನ್ನು ಮತ್ತು ಶಾಶ್ವತ ಫಲಗಳನ್ನು ಕೊಡುವವನು ಅದೇ ಭಗವಂತ ಅಂತ ಅದರ ತಾತ್ಪರ್ಯ ನಾವು ಗ್ರಹಿಸಬಹುದು. ವಾಸುದೇವ ಪರ ಮಖಾಹ ಅಂತ ಹೇಳಿದಾಗ ಯಜ್ಞ ಅಂತ ಬಂದಿದೆಯಲ್ಲ, ಆ ಯಜ್ಞದಲ್ಲೂ ಕೂಡ ಅಗ್ನಿಯ ಆರಾಧನೆ ನಡೀತದೆ. ಅಗ್ನಿಯ ಮೂಲಕವೇ ಉಳಿದ ದೇವತೆಗಳ ಆರಾಧನೆ ನಡೀತದೆ. ಆ ಅಗ್ನಿಯಲ್ಲಿಯೂ ಕೂಡ ಅಂತರ್ಯಾಮಿಯಾಗಿದ್ದು ಅದನ್ನು ಮುನ್ನಡೆಸುವವನು ಇದೇ ಭಗವಂತ ಅಂತ ನಾವು ತಿಳ್ಕೋಬಹುದು. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಅದನ್ನು ಅಲ್ಲಿ ವೀರರಾಘವಾಚಾರ್ಯರು ಉದ್ಧರಿಸ್ತಾರೆ. ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಹೇಳಿರುವಂತೆ ಅಗ್ನ್ಯಂತರ್ಗತನಾದ ಪರಶುರಾಮನೇ ಇಲ್ಲಿ ವಾಸುದೇವ ಪರಾಹ ಮಖಾಹ ಎಂಬ ಹೇಳಿಕೆಯಿಂದ ವಾಚ್ಯ ಅಂತ ನಾವು ತಿಳ್ಕೊಳ್ಬಹುದು. ವಾಸುದೇವ ಪರಾಹ ಯೋಗ ಅಂತ ಬಂದಿದೆಯಲ್ಲ, ಯೋಗ ಅಂತ ಅನ್ನೋದಕ್ಕೆ ಹೀಗೆ ಹೇಳ್ತಾರೆ ವೀರರಾಘವಾಚಾರ್ಯರು. ವೇದಾಂತೇಶು ಕ್ವಚಿತ್ ಕ್ವಚಿತ್ ಕಾಲಾಗ್ನಿ ರುದ್ರೋಪನಿಷತ್ ಪ್ರತರ್ಧನ ವಿದ್ಯಾದಿಷು ರುದ್ರ ಇಂದ್ರಾದ್ಯುಪಾಸನಾತ್ಮಕಾ ಯೋಗಾ. ಯೋಗ ಅಂದರೆ ಉಪಾಸನೆಗಳು. ರುದ್ರನ ಉಪಾಸನೆ, ಇಂದ್ರನ ಉಪಾಸನೆ, ಕಾಲದ ಉಪಾಸನೆ, ಹೀಗೆಲ್ಲ ಬೇರೆ ಬೇರೆ ಕಡೆ ಬರ್ತಿರ್ತದೆ. ಅಥವಾ ಕಾಲಾಗ್ನಿಯ ಉಪಾಸನೆ ಹೀಗೆಲ್ಲ ಬರ್ತಿರ್ತದೆ. ಅಲ್ಲಿಯೂ ಎಲ್ಲ ಕಡೆನೂ ಕೂಡ ಯೋಗಾಹ ಅಂದರೆ ರುದ್ರಾದಿ ಶರೀರಕ ವಾಸುದೇವ ವಿಷಯತೆಯ. ರುದ್ರಾದಿಗಳನ್ನು, ಇಂದ್ರಾದಿಗಳನ್ನು, ಅಗ್ನಿಯಾದಿಗಳನ್ನು ಶರೀರವನ್ನಾಗಿ ಮಾಡಿಕೊಂಡಿರುವ ವಾಸುದೇವನ ಕುರಿತಾಗಿಯೇ ಆ ಯೋಗಗಳೆಲ್ಲವೂ ಕೂಡ ಇವೆ ಅಂತ ಅದರ ತಾತ್ಪರ್ಯ. ಕ್ರಿಯಾ ಅಂದರೆ ವೀರರಾಘವಾಚಾರ್ಯ ಹೇಳ್ತಾರೆ ಸ್ಮಾರ್ತ್ಯ. ಇಲ್ಲಿ ಕ್ರಿಯೆಗಳು ಅಂದರೆ ಸ್ಮೃತ್ಯುಕ್ತವಾದ ಕ್ರಿಯೆಗಳು. ಮೇಲೆ ಮಖಾಹ ಅಂತ ಬಂದಿದೆಯಲ್ಲ, ಅದು ವೇದೋಕ್ತವಾದ ಕ್ರಿಯೆಗಳು. ಹೀಗೆ ಕ್ರಿಯಾಹ ಮತ್ತು ಮಖಾಹ ಎಂಬ ಎರಡರಿಂದಲೂ ಸ್ಮಾರ್ಥ ಮತ್ತು ಶ್ರೌತ ಕ್ರಿಯೆಗಳನ್ನು ನಾವು ತಗೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರಕೃತಿ, ಪುರುಷ ಇತ್ಯಾದಿಗಳ ಕುರಿತಾದ ಜ್ಞಾನವೂ ಕೂಡ ಭಗವಂತನನ್ನು ಕೇಂದ್ರೀಕರಿಸಿಕೊಂಡೇ ಇದೆ. ಮತ್ತು ತಪಸ್ಸು ಅಂದರೆ ಕೃಚ್ಛ ಚಾಂದ್ರಾಯಣಾದಿ ತಪಸ್ಸು ಅಂತಾರೆ. ಇವಿಷ್ಟು ಶ್ರೀಧರಾಚಾರ್ಯರ, ವೀರರಾಘವಾಚಾರ್ಯರ ವ್ಯಾಖ್ಯಾನಗಳು. ರಾಧಾಕೃಷ್ಣರು ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅರ್ಥಗಳನ್ನೇನು ಹೇಳಿಲ್ಲ. ಇನ್ನು ಮುಂದೆ ನಾವು ವಿಜಯಧ್ವಜರು ಮತ್ತು ಯಾದವಾರ್ಯರು ಈ ಮಾತುಗಳಿಗೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಗಮನಿಸಬೇಕು.
ವಾಸುದೇವ ಪರಾಹ ವೇದಾಹ ಅಂದರೆ ವಾಸುದೇವ ಗುಣೋತ್ಕರ್ಷ ಪ್ರತಿಪಾದನಾ ತಾತ್ಪರ್ಯವಂತಹ, ಭಗವಂತನ ಗುಣೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಅವುಗಳ ತಾತ್ಪರ್ಯ ಅಂತ ಅದರ ತಾತ್ಪರ್ಯ ವಿಜಯಧ್ವಜರ ಅಭಿಪ್ರಾಯ. ಸರ್ವಾಗಮಾನಾಂ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವಚಾನ್ಯತ್ರ ಸತ್ಯಂ. ನಾನು ಸ್ವಲ್ಪ ವಾಕ್ಯವನ್ನು ತಪ್ಪಾಗಿ ಹೇಳಿದೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವಚಾನ್ಯತ್ರ ಸತ್ಯಂ. ಎಲ್ಲ ಶಾಸ್ತ್ರಗಳಿಗೂ ಕೂಡ ಭಗವಂತನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದೇ ತಾತ್ಪರ್ಯ ಹೊರತು ಬೇರೆ ಯಾವ ತಾತ್ಪರ್ಯವೂ ಇಲ್ಲ. ಮುಂದೆ ಮಖ ಅಂತಿದೆಯಲ್ಲ, ಅದೇ ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ ಮೊದಲಾದ ಮಖಗಳು. ಅಲ್ಲಿ ಮಖ ಅನ್ನೋ ಶಬ್ದಕ್ಕೆ ಒಂದು ತುಂಬ ಸುಂದರವಾದಂತಹ ಅರ್ಥವನ್ನು ಹೇಳ್ತಾರೆ ವಿಜಯಧ್ವಜರು. ಕೋಶಗಳಲ್ಲಿ ಬೇರೆ ಅರ್ಥ ಇದೆ, ಆದರೂ ಈ ಅರ್ಥ ಚೆನ್ನಾಗಿದೆ. ಮಖಾಹ ಅಂದರೆ ಸಂಸಾರ ಮದಂ ಖನಂತಿ ನಾಶಯಂತಿ ಇತಿ ಮಖಾಹ. ನಮಗೆಲ್ಲರಿಗೂ ಕೂಡ ಸಂಸಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಕೇಂದ್ರೀಕರಿಸಿಕೊಂಡು ಬದುಕುವಂತಹ ಒಂದು ಮದ ಇರ್ತದೆ. ನಮಗಾಗಿ ನಾವು ಊಟ ಮಾಡುವುದು, ನಮಗಾಗಿ ದುಡಿಯುವುದು, ನಮಗಾಗಿ ಆಹಾರ ಪದಾರ್ಥ ಸೇವನೆ ಮಾಡುವುದು, ಅಂತೂ ಎಲ್ಲವನ್ನೂ ನಾವು ಮಾಡುವುದು ನಮಗಾಗಿ, ನಮ್ಮ ಸುತ್ತಮುತ್ತಲಿದ್ದವರಿಗಾಗಿ. ಇಂಥ ಒಂದು ಆತ್ಮನನ್ನು, ಸ್ವಾರ್ಥವನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಜೀವನವನ್ನು ನಾವು ಬದಲಾಯಿಸಿಕೊಂಡು ಇದೇ ಜೀವನವನ್ನು ಸ್ಪಿರಿಚುವಲೈಸ್ ಮಾಡಿಕೊಳ್ಳುವುದೇ ಚಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಅದರ ಭಾಷ್ಯದಲ್ಲಿ ಹೇಳಿರೋದು. ಪುರುಷೋ ವಾವಯಜ್ಞ ವಿಷ್ಣು ಪೂಜಾರ್ಥ ಯಜ್ಞೋ ಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷ ಅಂತ. ನಮ್ಮ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞವೇ ಹೊರತು ನಮ್ಮ ಭೋಗಕ್ಕಾಗಿ, ನಮ್ಮ ಆಮೋದ ಪ್ರಮೋದ ವಿಲಾಸ ವಿಹಾರಕ್ಕಾಗಿರುವಂಥ ಒಂದು ಸಂಗತಿ ಅಲ್ಲ ಇದು. ಆದ್ದರಿಂದ ಭಗವಂತನ ಪೂಜಾ ರೂಪವಾಗಿರುವುದರಿಂದ ನಮ್ಮ ಕುರಿತಾಗಿ ನಮಗೊಂದೇನು ಮದ ಇದೆ. ಮಖ ಎಂಬಲ್ಲಿ ಮ ಅಂದರೆ ಮದ ಅಂತ ಅರ್ಥ. ಖ ಅಂದರೆ ಮದವನ್ನು ಖನಂತಿ ತೆಗೆದು ಕಿತ್ತು ಹಾಕ್ತದೆ, ಅಗೆದು ಬಿಸಾಕ್ತದೆ ಈ ಯಜ್ಞ. ಅದು ಯಾವಾಗ ಯಜ್ಞಾದಿಗಳನ್ನು ಬೇಕಾಬಿಟ್ಟಿಯಾಗಿ ನಾವು ಮಾಡಿದ್ರಲ್ಲ, ನಮ್ಮ ಇಡೀ ಜೀವನವು ವಿಷ್ಣು ಪೂಜಾರ್ಥವಾಗಿರುವಂಥ ಒಂದು ಯಜ್ಞ ಅನ್ನುವ ಅನುಸಂಧಾನ ನಮ್ಮಲ್ಲಿದ್ದರೆ ಆ ಅನುಸಂಧಾನ ನಮಗಿರುವಂಥ ಮದವನ್ನು ನಾಶಪಡಿಸ್ತದೆ ಅಷ್ಟೆ. ಇಲ್ಲದೆ ಹೋದರೆ ಆ ಮದ ಏನೂ ಹೋಗೋದಿಲ್ಲ. ಅದರಿಂದ ಮದಂ ಖನಂತಿ ಇತಿ ಮಖಾಹ ಅಂತ ಅವ್ರು ಹೇಳಿರುವ ಅರ್ಥ ತುಂಬ ಸುಂದರವಾಗಿದೆ. ಅಷ್ಟು ಬಿಟ್ಟರೆ ಕೋಶಗಳಲ್ಲಿ ಮಖ ಅಂದರೆ ಮಖ ಗತವು ಅಂತ ಧಾತು ಇದೆ. ಆದ್ದರಿಂದ ಮಖ ಗತವು ಅಥವಾ ಮಖ ಸರ್ಪಣೆ ಅಂತ. ಎಲ್ಲಿ ದೇವತೆಗಳು ಬರ್ತಾರೋ ಅದು ಮಖ. ದೇವತೆಗಳು, ಭಗವಂತ ಎಲ್ಲರೂ ಕೂಡ ನಾವು ಯಜ್ಞ ಮಾಡಿದರೆ ಅಲ್ಲಿ ಬರ್ತಾರೆ, ಬರಬೇಕು. ಅವ್ರು ಬರುವಂತೆ ನಾವು ಯಜ್ಞ ಮಾಡಬೇಕು. ಹಾಗೆ ಮಾಡಬೇಕಾದ ಒಂದು ಕರ್ತವ್ಯ ನಮಗಿದೆ. ಆದ್ದರಿಂದ ಇದನ್ನು ಮಖ ಅಂತ ಹೀಗೆ ಹೇಳ್ತಾರೆ. ಅದು ಒಂದು ತುಂಬ ಸುಂದರವಾದಂಥ ಅರ್ಥ. ಮಖ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ಸ್ವಾಮಿಗಳು ಹೇಳಿದ್ದು ಇಲ್ಲಿ ಕಂಡು ಬರ್ತದೆ. ಈ ವೇದ ಮತ್ತು ಯಜ್ಞ ಇದರ ಕುರಿತಾಗಿ ನೋಡಿದಾಗ ನನಗೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದಂಥ ಒಂದು ಅರ್ಥ ನೆನಪಿಗೆ ಬರ್ತದೆ. ವಿಪ್ರಾವೇದಾಶ್ಚ ಯಜ್ಞಾಶ್ಚ ಯಸ್ಮಾದೋತಾಃ ಪರಸ್ಪರಂ ವಿಹಿತಾ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ. ಹಿಂದೆ ನಾವೀಗ ಕಾಟಿಕೋಪನಿಷತ್ನಲ್ಲಿ ಮತ್ತು ಮಹಾಭಾರತದಲ್ಲಿ ಬಂದಿರುವ ಒಂದು ವಾಕ್ಯವನ್ನು ನೋಡಿದೆವು. ಸರ್ವೇ ವೇದ ಯತ್ಪದಮಾಮನಂತೆ. ಎಲ್ಲ ವೇದಗಳು ಭಗವಂತನನ್ನೇ ಹೇಳುವುದು. ಎಲ್ಲ ತಪಸ್ಸುಗಳು ಅವನ ಕುರಿತಾಗಿಯೇ ಇರೋದು. ಅವನಿಗಾಗಿಯೇ ಬ್ರಹ್ಮಚರ್ಯ. ಅವನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಓಂ ಅಂತ ಹೇಳಬೇಕು ಅಂತ. ಓಂ ಅಂತ ಹೇಳಿದ್ರಿಂದ ಅವನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಹೇಳಿದಾಗಾಯಿತು. ಹೇಗೆ ಅಂದರೆ ಓಂ ಅಂದರೆ ವಯಬಂಧನೆ ಅಂತ. ಒಂದು ತ್ರಿಕೋಣವನ್ನು ಭಗವಂತ ಮಾಡಿಟ್ಟಿದ್ದಾನೆ. ತ್ರಿಕೋಣದ 3 ಪಾದಗಳನ್ನು ಭಗವಂತ ಹೆಣೆದಿಟ್ಟಿದ್ದಾನಂತೆ. ಆ 3 ಭಾಗಗಳಿಂದ, 3 ಕಡ್ಡಿಗಳಿಂದ ಒಂದು ತ್ರಿಕೋಣ ತಯಾರಾಗಿದೆ. ಅದು ಹೇಗೆ ಅಂದರೆ ವಿಪ್ರಾಹ ವೇದಾಹ ಯಜ್ಞಾಹ. ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞರು, ಈ 3 ಭಾಗಗಳಿಂದ ಒಂದು ತ್ರಿಕೋಣ ತಯಾರಾಗಿದೆ. ಅಲ್ಲಿ ತ್ರಿಕೋಣ ಅನ್ನೋ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿಲ್ಲ, ನಾನು ಹೇಳಿದೆ ಅಷ್ಟೆ. ತ್ರಿಕೋಣ ಅಂತ ಆಗಬೇಕಾದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಅಂಗ ಇಲ್ಲದೆ ಹೋದರೂ ಕೂಡ ತ್ರಿಕೋಣ ಆಗೋದಿಲ್ಲ. ತ್ರಿಕೋಣ ಆಗಬೇಕಾದ್ರೂ 3 ಗೆರೆಗಳು ಇರಲೇಬೇಕು. ಒಂದು ಗೆರೆ ತಪ್ಪಿ ಹೋದರೂ ಅದು ತ್ರಿಕೋಣ ಆಗೋದಿಲ್ಲ. ಚತುಷ್ಕೋಣ ಆಗಬೇಕಾದ್ರೂ ಹಾಗೇನೆ. ನಮಗಿಲ್ಲಿ ಬೇಕಾಗಿದ್ದು ತ್ರಿಕೋಣ ಅಷ್ಟೆ. ಇದೊಂದು ಟ್ರಯಾಂಗ್ಯುಲರ್ ಇದು. ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞರು
ಅಧ್ಯಯನ ಮಾಡುವ ಬ್ರಾಹ್ಮಣರೇ ಇಲ್ಲದೆ ಹೋದರೆ ವೇದಗಳಿಂದ ಏನು ಉಪಯೋಗ? ವೇದಗಳು ಕಣ್ಮರೆಯಾಗಿ ಹೋಗ್ತವೆ, ಯಜ್ಞಗಳು ಕೂಡ ಹಾಗೆ ಕಣ್ಮರೆಯಾಗಿಬಿಡ್ತವೆ. ವೇದಗಳೇ ಕಾಲಕ್ರಮೇಣ ಕಾಲಪ್ರಭಾವದಿಂದ ನಷ್ಟ ಆಗಿ ಹೋದರೆ ಆವಾಗ ಅಂಥ ವೇದಗಳೇ ಇಲ್ಲದೆ ಹೋದರೆ ಬ್ರಾಹ್ಮಣರು ತಮ್ಮ ಶಕ್ತಿ ಕಳ್ಕೊತಾರೆ. ಹಾಗೆ ಅವ್ರಿಗೆ ಯಜ್ಞ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಯಜ್ಞ ಮೊದಲಾದ ಕ್ರಿಯೆಗಳು ನಡೀಬೇಕಾದದ್ದು ಈ ವೇದಾದಿ ಶಾಸ್ತ್ರಗಳಿಂದಲೇ. ಬ್ರಾಹ್ಮಣಾ ವೇದ ಬಾಂಧವಾ, ವೇದಗಳು ಬ್ರಾಹ್ಮಣರಿಗೆ ಬಾಂಧವರಂತೆ. ವೇದೇಶ್ಚಕ್ಷಂತಿ ವೇದೇ ಪಶ್ಯಂತಿ ಬ್ರಾಹ್ಮಣ ಅಂತ ಮಹಾಭಾರತ ಹೇಳ್ತದೆ. ಬ್ರಾಹ್ಮಣರಿಗೆ ವೇದವೇ ಕಣ್ಣಂತೆ. ಆ ಕಣ್ಣೇ ಇಲ್ಲದೆ ಹೋದರೆ ಅವ್ರು ಏನು ಯಜ್ಞ ಮಾಡ್ಯಾರು, ಬದುಕಿಯಾರು ಏನನ್ನ? ಅದರಿಂದ ಅವ್ರ ಜೀವನವೇ ನಿಷ್ಫಲ ಆಗಿ ಹೋಗ್ತದೆ ಅಂತ ಅಲ್ಲಿ ಬಂದಿದೆ. ಅದರಿಂದ ವೇದ ಇಲ್ಲದೆ ಹೋದರೂ ಆ ಯಜ್ಞವೂ ನಷ್ಟ ಆಗಿ ಹೋಗ್ತದೆ, ಬ್ರಾಹ್ಮಣರು ನಷ್ಟ ಆಗಿ ಹೋಗ್ತಾರೆ. ಇನ್ನು ಬ್ರಾಹ್ಮಣ ಇದ್ದಾನೆ, ವೇದವೂ ಇದೆ. ಆ ವೇದವನ್ನು ಅಧ್ಯಯನ ಮಾಡಿದ್ದಾನೆ ಕೂಡ ಈ ಬ್ರಾಹ್ಮಣ. ಆದರೆ ಅದನ್ನು ಕ್ರಿಯಾತ್ಮಕವಾಗಿ ಅದನ್ನು ಯಜ್ಞದ ರೂಪದಲ್ಲಿ ಆಚರಣೆಗೆ ತಂದಿಲ್ಲ. ಅವನು ನಿತ್ಯ ಉಪಾಸನ, ಅಗ್ನಿಹೋತ್ರ, ವೈಶ್ವದೇವಾದಿಗಳನ್ನು ಮಾಡ್ತಾ ಇಲ್ಲ. ಅಗ್ನಿಹೋತ್ರ ಇತ್ಯಾದಿಗಳನ್ನು ಆ ಕಡೆ ಇಡಿ, ತೀರಾ ಬೇಸಿಕ್ ಕರ್ತವ್ಯಗಳನ್ನು ಅವನು ಮಾಡಲಿಕ್ಕೆ ಹೋಗಿಲ್ಲದೆ ಹೋದರೆ, ಅಗ್ನಿಹೋತ್ರವು ಬೇಸಿಕ್ ಕರ್ತವ್ಯವೇ, ಪ್ರಾಥಮಿಕ ಕರ್ತವ್ಯ ಹಾಗೆ ನೋಡಿದರೆ, ಇಲ್ಲೇ ಅಂತೂ ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ ಮೊದಲಾದ ಯಾಗಗಳಲ್ಲದೆ ಹೋದರೂ ಬ್ರಾಹ್ಮಣ್ಯ ಮತ್ತು ಗಾರ್ಹಸ್ಥ್ಯ ಉಳಿಲಿಕ್ಕಾಗಿ ಆದರೂ ಏನು ಯಜ್ಞಗಳನ್ನು ಮಾಡಬೇಕು ಅದನ್ನಾದರೂ ಮಾಡಲೇಬೇಕಲ್ಲ. ಅದು ಇಲ್ಲದೆ ಹೋದರೆ ಆತನನ್ನು ಬ್ರಾಹ್ಮಣ ಅನ್ನೋದು ಹೇಗೆ? ಆದ್ದರಿಂದ ಯಜ್ಞವನ್ನು ಮಾಡದೆ ಹೋದರೆ ಬ್ರಾಹ್ಮಣ ವೇದಾಧ್ಯಯನ ಮಾಡಿದ್ದಕ್ಕೂ ಫಲ ಇಲ್ಲ. ಮತ್ತು ಯಜ್ಞವನ್ನು ಮಾಡದೆ ಹೋದರೆ ಅಂದರೆ ಭಗವತ್ ಪೂಜಾ ರೂಪವಾಗಿ ನನ್ನ ಈ ಜೀವನ ಇರುವುದು ಅನ್ನುವ ಅನುಸಂಧಾನ ಇಲ್ಲದೆ ಹೋದರೆ ಅವನು ಬ್ರಾಹ್ಮಣನಾಗಿದ್ದಕ್ಕೂ ಉಪಯೋಗ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೊಂದು ತ್ರಿಕೋಣ ಇದೆ ಅಲ್ಲಿ. ಆ ಮೂರು ಗೆರೆಗಳು ಕೂಡ ಬಹಳ ಮುಖ್ಯ ಅದಕ್ಕೆ. ಅವೇ ಈ ವೇದಗಳು, ಯಜ್ಞಗಳು, ಹಾಗೆ ಬ್ರಾಹ್ಮಣ, ಇವೆಲ್ಲವೂ ಕೂಡ. ಬ್ರಾಹ್ಮಣರು ಒಬ್ಬರ ಬಗ್ಗೆ ಇಲ್ಲಿ ಬರಲಿಲ್ಲ, ಆದರೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನ ಹೀಗೆ ಭಗವನ್ ಮುಖವಾಗಿಯೇ ಇರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಯೋಗ ಅಂತ ಬಂತಲ್ಲ, ಯೋಗ ಅಂದರೆ ಅಷ್ಟಾಂಗಾಹ ವಾಸುದೇವ ವಿಷಯ. ಯೋಗ ಅಂದರೆ ನಾವು ಈ ಶಬ್ದಗಳಿಗೆ ಅರ್ಥ ಹಚ್ತೇವಲ್ಲ, ಒಂದು ಧಾತು, ಒಂದು ಪ್ರತ್ಯಯ, ಆ ಎಲ್ಲ ಧಾತು ಮತ್ತು ಪ್ರತ್ಯಯಗಳ ಸಂಬಂಧಗಳು ಕೂಡ ಭಗವಂತನನ್ನೇ ಹೇಳ್ತವೆ ಅಂತ ಇನ್ನೊಂದು ಅರ್ಥ ಹೇಳ್ಬೋದು ಅಂತ ನನಗೆ ಕಾಣಿಸ್ತದೆ. ಯೋಗ, ಮಹಾಯೋಗ, ರೂಢಿಯ ಅರ್ಥಕ್ಕಿಂತಲೂ ಯೋಗ ಅರ್ಥ ಬಹಳ ಮುಖ್ಯ. ಆ ಯೋಗದ ಅರ್ಥವನ್ನು ಇಟ್ಟುಕೊಂಡೇ ಭಗವಂತ ಪರವಾಗಿ ಎಲ್ಲವನ್ನೂ ವ್ಯಾಖ್ಯಾನಿಸಬೇಕು. ಅದರಲ್ಲಿಯೂ ಕ್ಷುದ್ರವಾದ ಯೋಗಕ್ಕಿಂತ ಮಹಾಯೋಗ, ಜ್ಞಾನಿಗಳ ಯೋಗ ಏನಿದೆ, ವ್ಯಾಸರು ತಮ್ಮ ನಿರುಕ್ತ ಮೊದಲಾದ ಕಡೆಗೆ ಹೇಳಿದ ಯೋಗ, ಅದು ಬಹಳ ಮುಖ್ಯ. ಹಾಗೆ ಯೋಗಗಳು, ವೇದಗಳು ಮತ್ತು ಮಖಗಳೆಲ್ಲವೂ ಕೂಡ ಭಗವನ್ಮುಖ ಆದಾಗಲೇ ಈ ಕ್ರಿಯೆಗಳು ಕೂಡ ಭಗವಂತನ ಮುಖ ಆಗಲಿಕ್ಕೆ ಸಾಧ್ಯ. ಜೀವನದ ಪ್ರತಿಯೊಂದು ಕ್ರಿಯೆಯೂ ಕೂಡ ಭಗವನ್ಮುಖ ಆಗಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಯಾದವಾರ್ಯರು ಹೇಳ್ತಾರೆ, ಯದ್ವೇದೇಶು ಮಖಾದಿಕ ಮುಚ್ಯತೆ, ವೇದಾದಿಗಳಲ್ಲಿ ಏನು ಯಜ್ಞಾದಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ, ತತ್ಸರ್ವಂ ವಾಸುದೇವ ಉದ್ದೇಶಕಮೇವ, ಎಲ್ಲವೂ ಭಗವಂತನ ಪ್ರೀತಿಗಾಗಿ ಇರುವುದದು. ಆದ್ದರಿಂದ ಅವಾಂತರ ತಾತ್ಪರ್ಯ ವಿಷಯತ್ವೇಪಿ, ಅವುಗಳ ಅವಾಂತರ ತಾತ್ಪರ್ಯ ಯಾವುದೋ ಯಜ್ಞ, ಅಗ್ನಿ ಮೊದಲಾದವುಗಳ ಬಗ್ಗೆ ಇರಬಹುದು. ಅವುಗಳ ಮಹಾ ತಾತ್ಪರ್ಯ ಮಾತ್ರ ಭಗವಂತನ ಬಗ್ಗೆ ಇರ್ತದೆ. ಮಹಾ ತಾತ್ಪರ್ಯ ಗೋಚರತ್ವಂ ವಾಸುದೇವಸ್ಯ ಏವ ಇತಿ ಭಾವ. ವಾಸುದೇವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದನ್ನು ನಾಳೆ ದಿವಸ ನೋಡೋಣ. ಋಗ್ಭಾಷ್ಯದಲ್ಲಿಯೂ ಕರ್ಮ ನಿರ್ಣಯದಲ್ಲೂ ಆಚಾರ್ಯ ಕೆಲವು ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ವಾಸುದೇವ ಅಂದರೆ ಈ ಜಗತ್ತೆಲ್ಲವೂ ಅವನೊಳಗಿದೆ, ಅವನು ಜಗತ್ತಿನೊಳಗಿದ್ದಾನೆ. ಇದು ಸರ್ವಭೂತ ನಿವಾಸಶ್ಚ ವಾಸನಾದ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸಶ್ಚ. ನೀನು ಎಲ್ಲ ಜಡಚೇತನಗಳೊಳಗಿದ್ದಿ, ಜಡಚೇತನಗಳೆಲ್ಲವೂ ನಿನ್ನೊಳಗಿವೆ. ಇದು ವಾಸುದೇವ ಶಬ್ದದ ಅರ್ಥ. ಗೀತೆಯ 7ನೇ ಅಧ್ಯಾಯದ 19ನೇ ಶ್ಲೋಕ ಒಂದು ಹೀಗಿದೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಸರ್ವವೂ ವಾಸುದೇವನೇ ಅಂತ ತಿಳ್ಕೊಳ್ಳುವವನು ಬಹಳ ದುರ್ಲಭನಾದಂಥ ವ್ಯಕ್ತಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕಾನೇಕ ಜನ್ಮಗಳ ನಂತರ ಜ್ಞಾನವನ್ನು ಪಡ್ಕೋತಾನೆ. ಜ್ಞಾನವನ್ನು ಪಡ್ಕೊಂಡಾದ್ಮೇಲೆ ಮತ್ತೆ ಅನೇಕ ಜನ್ಮಗಳ ಬಳಿಕ ನನ್ನನ್ನು ಪಡ್ಕೋತಾನೆ.
ವಾಸುದೇವನೇ ಎಲ್ಲವೂ, ಸಕಲವೂ ವಾಸುದೇವನ ಅಧೀನ, ಅವನೇ ಸರ್ವ ಅಂದರೆ ಪೂರ್ಣನು ಅಂತನೂ ಅರ್ಥ. ಆಚಾರ್ಯರು ಸರ್ವಮೂಲದಲ್ಲಿ ಸರ್ವ ಅನ್ನೋ ಶಬ್ದಕ್ಕೆ, ವಿಶ್ವ ಅನ್ನೋ ಶಬ್ದಕ್ಕೆಲ್ಲ ಪೂರ್ಣ ಅಂತ ಅರ್ಥನೂ ಹೇಳಿದ್ದಾರೆ. ಇದನ್ನು ತಿಳ್ಕೊಂಡು ಅವನು ಆಗ್ತಾನೆ. ಅಂಥ ಮಹಾತ್ಮ ಜಗತ್ತಿನಲ್ಲಿ ಬಹಳ ದುರ್ಲಭ. ಭಗವಂತನ ಆ ಮಹಿಮೆಯನ್ನು ಅಷ್ಟು ಸರಳವಾಗಿ ಸಾರ ರೂಪದಿಂದ ಸಂಗ್ರಹಿಸಿ ತಿಳಿಸುವವನು ಬಹಳ ದುರ್ಲಭ ಅಂತ ಅದರ ತಾತ್ಪರ್ಯ. ಹೀಗೆ ಇಲ್ಲಿ ವಾಸುದೇವ ಪರಾಹ ವೇದಾಹ ಮಖಾಹ ಯೋಗಾಹ ಅಂತೆಲ್ಲ ಬಂತಲ್ಲ, ಇವೆಲ್ಲವೂ ಕ್ರಿಯೆಗಳು, ಯೋಗಗಳು, ಯಜ್ಞಗಳು, ವೇದಗಳೆಲ್ಲವೂ ವಾಸುದೇವ ಪರವಾಗಿವೆ ಅಂತ. ವಾಸುದೇವ ಪರವಾಗಿದೆ ಅಂದರೆ ಭಗವಂತ ಸರ್ವಗುಣ ಪರಿಪೂರ್ಣ ಅನ್ನೋದನ್ನು ಅವೆಲ್ಲವೂ ಹೇಳ್ತವೆ ಅಂತ ತಾತ್ಪರ್ಯ. ವಾಸುದೇವ ಅನ್ನೋ ಶಬ್ದಕ್ಕೆ ವಾಸುದೇವ ಸರ್ವಂ, ಅವನು ಗುಣಪರಿಪೂರ್ಣ. ಆ ವಾಸುದೇವನ ಮಹಿಮೆಯನ್ನು ಇವೆಲ್ಲವೂ ಕೂಡ ಹೇಳ್ತವೆ. ಗುಣಪರಿಪೂರ್ಣತ್ವವನ್ನು ಹೇಳುವುದೇ ವೇದಗಳ ಉದ್ದೇಶ. ವೇದಗಳನ್ನು ಮಾಡಿ, ಯೋಗಾದಿಗಳನ್ನು ಮಾಡಿ, ಕ್ರಿಯೆಗಳನ್ನು ಮಾಡಿ ಆ ಭಗವಂತನ ಗುಣೋತ್ಕರ್ಷವನ್ನು ತಿಳಿಯುವುದರಲ್ಲೇ ಅವುಗಳಿಗೆ ತಾತ್ಪರ್ಯ ಅಂತ ಅರ್ಥ. ಯಾಕೆಂದರೆ ವಾಸು ಮತ್ತು ನಾಳೆ ಮತ್ತೆ ಅದನ್ನು ಹೇಳ್ತೇನೆ, ದೇವ ಎಂಬ ಶಬ್ದಕ್ಕೆ ದಿವು, ಕ್ರೀಡಾ, ವಿಜಿಗೀಷ ಇತ್ಯಾದಿ ಅರ್ಥ ಇದೆ. ಆದ್ದರಿಂದ ದೇವ ಅಂದರೆ ಗುಣಪೂರ್ಣನಾದವನು ಅಂತ ಅರ್ಥನೂ ಸಿಗ್ತದೆ. ಹೀಗೆ ವಾಸುದೇವ ಪರಾಹ ಅಂದರೆ ಸಕಲ ಜಗತ್ತಿನಲ್ಲಿಯೂ ಅಂತರ್ಗತನಾದಂತಹ, ಸಕಲ ಜಗತ್ತನ್ನು ತನ್ನ ಒಡಲೊಳಗೆ ಇಟ್ಕೊಂಡಿರುವಂತಹ ಗುಣಪೂರ್ಣನಾದ ಭಗವಂತನನ್ನು ತಿಳಿಸುವುದು ವೇದಗಳ ಉದ್ದೇಶ. ಎಲ್ಲ ಯಜ್ಞಗಳನ್ನು, ಯೋಗಗಳನ್ನು, ಕ್ರಿಯೆಗಳನ್ನು ಮಾಡಿ ಅವನನ್ನು ಹಾಗೆ ತಿಳಿಯುವುದು ನಮ್ಮ ಉದ್ದೇಶ ಅಂತ ಅದರ ಆ ಶ್ಲೋಕದ ತಾತ್ಪರ್ಯ. ಅದರೊಂದಿಗೆ 29ನೇ ಶ್ಲೋಕದ ಅರ್ಥ ಶ್ರವಣ ಇವತ್ತು ಸಮಾಪ್ತ ಆಗಿದೆ. ನಾಳೆ 30ನೇ ಶ್ಲೋಕವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.